ನಮಗೆಲ್ಲ ಭಾರತದ ಪ್ರಮುಖ ಸ್ವತಂತ್ರ ಹೋರಾಟಗಾರರು ಯಾರು ಅಂತ ಕೇಳಿದ್ರೆ ನಾವೆಲ್ಲ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅಂತ ಹೇಳ್ತೀವಿ. ಮುಂದುವರೆದು ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್ ಅಂತ ಹೇಳ್ತೀವಿ. ಆದರೆ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅಂತ ಕ್ರಾಂತಿಕಾರಿಗಳು ಹುಟ್ಟೋಕ್ಕಿಂತ ಮುಂಚೆನೆ ಒಬ್ಬ ಕ್ರಾಂತಿಕಾರಿ ಭಾರತದಲ್ಲಿ ಹುಟ್ಟಿದ್ದ. ತಮ್ಮ ಕ್ರಾಂತಿಕಾರಿ ಚಟುವಟಿಕೆಯಿಂದ ಬ್ರಿಟಿಷರ ನಿದ್ದೆಯನ್ನು ಕೆಡಿಸಿದ್ದ. ಇಂಥ ಕ್ರಾಂತಿಕಾರಿ ಬಗ್ಗೆ ನಾವು ಜಾಸ್ತಿ ಮಾತಾಡೋದೇ ಇಲ್ಲ. ಅವರೇ ವಿನಾಯಕ್ ದಾಮೋದರ್ ಸಾವರ್ಕರ್. ಹೌದು, ಇತಿಹಾಸದ ಪುಟಗಳಲ್ಲಿ ಕಣ್ಮರೆಯಾದ ಈ ಕ್ರಾಂತಿಕಾರಿಯ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೆನಪಿರ್ಲಿ, ನಾನು ಸುಮಿತ್, ನೀವು ನೋಡ್ತಾ ಇದ್ದೀರಾ ಲೆಟ್ಸ್ ಸ್ಟಾರ್ಟ್ ಇಂಡಿಯಾ ಯೂಟ್ಯೂಬ್ ಚಾನೆಲ್. ಅಂದು ಅಕ್ಟೋಬರ್ 15, 1906 ಇಂಗ್ಲೆಂಡ್ನಲ್ಲಿ ಒಬ್ಬ ಬ್ರಾಹ್ಮಣ ಮೀನುಗಳನ್ನ ಹುರಿತಾ ಇದ್ದ. ಅವನ ಹತ್ರ ಬಂದ ಒಬ್ಬ ಮಹಾನ್ ಗುಜರಾತಿ ವ್ಯಕ್ತಿ ಕೇಳ್ತಾನೆ, ಏನ್ ಮಾಡ್ತಿದ್ದೀರಾ ನೀವು ಅಂತ. ಆಗ ಬ್ರಾಹ್ಮಣ ಹೇಳ್ತಾನೆ, ನಾನು ಮೀನುಗಳನ್ನ ಹುರಿತಾ ಇದ್ದೀನಿ, ಇವತ್ತು ರಾತ್ರಿ ನನಗಿದೆ ಊಟ. ಈ ಕ್ರೂರಿ ಬ್ರಿಟಿಷರನ್ನ ಭಾರತದಿಂದ ಹೊರಗೆ ಹಾಕ್ಬೇಕಂದ್ರೆ ನಮ್ಮ ದೇಹದಲ್ಲಿ ಶಕ್ತಿ ಇರಬೇಕು, ಅದಕ್ಕಾಗಿ ಎನಿಮಲ್ ಪ್ರೋಟೀನ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಆಗ ಗುಜರಾತಿ ವ್ಯಕ್ತಿ ನಗ್ತಾ ನಗ್ತಾ ಹೇಳ್ತಾರೆ, ಭುಜಬಲದಿಂದ ಬ್ರಿಟಿಷರನ್ನ ಹೊರಗೆ ಹಾಕೋದಾದ್ರೆ ಹಿಂಸೆ ಅಧಿಕವಾಗಿ, ಸಾವು ನೋವು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಹೀಗೆ ಸುದೀರ್ಘವಾಗಿ ಅವರಿಬ್ಬರ ಮಧ್ಯೆ ಡಿಬೇಟ್ ನಡೆಯುತ್ತೆ. ಆ ಗುಜರಾತಿ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಮಹಾತ್ಮ ಗಾಂಧೀಜಿ. ಮತ್ತೆ ಆ ಮೀನುಗಳನ್ನ ಹುರಿತಾ ಇದ್ದ ಬ್ರಾಹ್ಮಣ ಕ್ರಾಂತಿಕಾರಿ ವೀರ ಸಾವರ್ಕರ್. ಬ್ರಿಟಿಷರನ್ನ ಅದು ಹೇಗಾದ್ರೂ ಮಾಡಿ ಭಾರತದಿಂದ ಹೊರಗೆ ಹಾಕಲೇಬೇಕು ಅಂತ ಪಣ ತಟ್ಕೊಂಡಿರುವಂತಹ ವೀರ ಸಾವರ್ಕರ್ ಅವರು ಇಂಗ್ಲೆಂಡ್ನಲ್ಲೇ ಕುತ್ಕೊಂಡು ಬ್ರಿಟಿಷರ ವಿರುದ್ಧ ಒಂದು ಪುಸ್ತಕ ಬರೀತಾರೆ. ಆ ಪುಸ್ತಕದ ವಿಶೇಷತೆ ಏನು ಅಂದ್ರೆ, ಅದನ್ನ ಯಾರು ಓದ್ತಾರೆ ಅವರು ಕ್ರಾಂತಿಕಾರಿಯಾಗಿ ಬದಲಾಗ್ತಾ ಇದ್ರು, ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇದ್ರು. ಹೀಗಾಗಿ ಬ್ರಿಟಿಷರು ಅದನ್ನ ಹೇಗಾದ್ರೂ ಮಾಡಿ ಮೂಲ ಪ್ರತಿಯನ್ನೇ ಸುಟ್ಟಾಕ್ಬೇಕು ಅಂತ ಪ್ರಯತ್ನ ಪಡ್ತಾರೆ. ಆಗ ವಿ ಡಿ ಸಾವರ್ಕರ್ ಅವರು ಒಂದು ಪ್ರತಿಯನ್ನ ಬಿಕಾಜಿ ಕಾಮ ಅವರ ಹತ್ರ ಕಳಿಸ್ಕೊಡ್ತಾರೆ. ಆಗ ಬಿಕಾಜಿ ಕಾಮ ಅವರು ಈ ಪುಸ್ತಕವನ್ನ ಪ್ರಿಂಟ್ ಹಾಕೋಕೆ ತುಂಬಾ ಪ್ರಯತ್ನ ಪಡ್ತಾರೆ, ಆದ್ರೆ ಅದನ್ನ ಯಾವ ಪಬ್ಲಿಕೇಶನ್ ಕೂಡ ಪ್ರಿಂಟ್ ಹಾಕೋಕೆ ಒಪ್ತಾನೆ ಇರಲಿಲ್ಲ. ಮೇಲಾಗಿ ಬ್ರಿಟಿಷರು ಆ ಪುಸ್ತಕ ಪ್ರಿಂಟ್ ಆಗ್ಬಾರ್ದು ಅಂತ ಆಜ್ಞೆ ಹೊರಡಿಸಿದ್ರು. ಆಗ ಮೇಡಮ್ ಬಿಕಾಜಿ ಕಾಮ ಅವರನ್ನು ಪ್ಲಾನ್ ಮಾಡ್ತಾರೆ. ಪುಸ್ತಕದ ಮೊದಲೆರಡು ಪುಟಗಳನ್ನ ಖಾಲಿ ಬಿಟ್ಟು ಮೂರನೇ ಪುಟದಿಂದ ಕಂಟೆಂಟ್ ಆರಂಭ ಮಾಡ್ತಾರೆ. ಹೀಗಾಗಿ ಸುಲಭವಾಗಿ ಆ ಪುಸ್ತಕ ಪ್ರಿಂಟ್ ಆಗುತ್ತೆ. ಬ್ರಿಟಿಷ್ ಅಧಿಕಾರಿಗಳಿಗೆ ಇದು ಗೊತ್ತಾಗ್ಲೇ ಇಲ್ಲ. ಹೀಗಾಗಿ ಮುದ್ರಣಗೊಂಡ ಕೆಲವೇ ದಿನಗಳಲ್ಲಿ 20,000 ಪ್ರತಿಗಳು ಮಾರಾಟ ಆಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ನಾವೆಲ್ಲ ಇಲ್ಲಿವರೆಗೂ ಗೋಲ್ಡ್ ಸ್ಮಗ್ಲಿಂಗ್, ಗಂಧದ ಮರಗಳ ಸ್ಮಗ್ಲಿಂಗ್ ಮತ್ತೆ ಹಣ ಸ್ಮಗ್ಲಿಂಗ್ ಮಾಡೋದನ್ನ ಕೇಳಿದೀವಿ. ಆದ್ರೆ ಕ್ರಾಂತಿಕಾರಿ ಸಾವರ್ಕರ್ ಅವರು ಬರೆದಿರುವಂತ ಈ ಪುಸ್ತಕ ಬೇರೆ ದೇಶಗಳಿಂದ ಭಾರತಕ್ಕೆ ಸ್ಮಗ್ಲಿಂಗ್ ಆಗ್ತಾ ಇತ್ತು. ಈ ಪುಸ್ತಕನ ಖರೀದಿಸೋಕೆ ಜನ ವೇಟ್ ಮಾಡ್ತಾ ಇದ್ರು. ಅಷ್ಟೊಂದು ಪ್ರಖರತೆಯಿಂದ ಈ ಪುಸ್ತಕ ಕೂಡಿತ್ತು. ಈ ಪುಸ್ತಕ ಬೇರೆ ಯಾವುದೂ ಅಲ್ಲ, ಅದೇ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ. ಬ್ರಿಟಿಷರ ವಿರುದ್ಧ ಭಾರತೀಯರು ಹೇಗೆಲ್ಲ ಹೋರಾಡಿದ್ರು ಮತ್ತೆ ಇನ್ಮುಂದೆ ಹೋರಾಡಬೇಕಾದ್ರೆ ಏನೆಲ್ಲ ಮಾಡಬೇಕು ಅಂತ ಈ ಪುಸ್ತಕದಲ್ಲಿ ಬರ್ದಿತ್ತು. ಇದನ್ನ ಓದಿದವರೆಲ್ಲ ಬ್ರಿಟಿಷರ ವಿರುದ್ಧ ಹೋರಾಡಕ್ಕೆ ಸಿದ್ಧರಾಗ್ತಾ ಇದ್ರು. ಈ ಮಧ್ಯೆ ಇಂಗ್ಲೆಂಡ್ ನಲ್ಲಿ ಒಂದು ಘಟನೆ ಆಗುತ್ತೆ. 1909 ಮದನ್ ಲಾಲ್ ಡಿಂಗ್ರಾ ಕರ್ಜನ್ ವೈಲಿ ಎಂಬ ಬ್ರಿಟಿಷ್ ಅಧಿಕಾರಿಯನ್ನ ಗುಂಡಿಟ್ಟು ಕೊಲೆ ಮಾಡ್ತಾನೆ. ಇತ್ತ ಭಾರತದಲ್ಲಿ ಕೂಡ ನಾಸಿಕ್ ಮ್ಯಾಜಿಸ್ಟ್ರೇಟ್ ಅನ್ನ ಗುಂಡಿಟ್ಟು ಕೊಲೆ ಮಾಡ್ತಾರೆ. ಈ ಎರಡು ಕೊಲೆಗಳ ಹಿಂದೆ ಸಾವರ್ಕರ್ ಅವರ ಕೈವಾಡ ಇದೆ ಅಂತ ಇಂಗ್ಲೆಂಡ್ ನಲ್ಲಿ ಸಾವರ್ಕರ್ನ ಬ್ರಿಟಿಷರ್ ಬಂಧಿಸ್ತಾರೆ. ಬಂಧಿಸಿ ಅಲ್ಲಿಂದ ಭಾರತಕ್ಕೆ ವಿಚಾರಣೆಗಂತ ತರಬೇಕಾದ್ರೆ ವೀರ ಸಾವರ್ಕರ್ಗೊಂದು ಉಪಾಯ ಹೊಳೆಯುತ್ತೆ. ಹೇಗಾದ್ರೂ ಮಾಡಿ ಬ್ರಿಟಿಷರಿಂದ ತಪ್ಪಿಸ್ಕೊಂಡ್ರೆ ಮತ್ತೆ ನಾನು ಕ್ರಾಂತಿಕಾರಿ ಚಟುವಟಿಕೆಗಳನ್ನೇ ಮುಂದುವರಿಸಬಹುದಂತ ಅನ್ಕೊಂಡು ತಮ್ಮನ್ನು ಬಂಧಿಸಿ ಭಾರತಕ್ಕೆ ಕರ್ಕೊಂಡ್ ಬರ್ತಾ ಇರುವಂತ ಹಡಗಿನ ಕಿಟಕಿ ಮುರಿದು ಸಮುದ್ರಕ್ಕೆ ಜಿಗಿತಾರೆ. ಅಲ್ಲಿಂದ ಬ್ರಿಟಿಷರ ಗುಂಡನ್ನ ತಪ್ಪಿಸ್ಕೊಂಡು ಅದೇಗೋ ಫ್ರಾನ್ಸಿನ ಬಂದರಕ್ಕೆ ಹೋಗ್ತಾರೆ. ಆದ್ರೆ ದುರಾದೃಷ್ಟಕ್ಕೆ ಬ್ರಿಟಿಷರು ಮತ್ತೆ ಅವರನ್ನ ಬಂಧಿಸಿ ಅದೇ ಹಡಗಿನಲ್ಲಿ ಕರ್ಕೊಂಡ್ ಬರ್ತಾರೆ. ಭಾರತದಲ್ಲಿ ಸಾವರ್ಕರ್ ಅವರಿಗೆ 2 ಜೀವಾವಧಿಗಳ ಕಾಲ ಅಂದ್ರೆ 50 ವರ್ಷ ಶಿಕ್ಷೆ ವಿಧಿಸ್ತಾರೆ. ಅಷ್ಟೇ ಅಲ್ಲದೆ ಸಾವರ್ಕರ್ ಅವರಿಗೆ ಅತ್ಯಂತ ಕಠಿಣ ಶಿಕ್ಷೆ ಆದ ಕಾಲಾಪಾಣಿ ಶಿಕ್ಷೆಗಾಗಿ ಸೆಲ್ಯುಲರ್ ಜೈಲ್ ಕಳಿಸ್ತಾರೆ. ಅಲ್ಲಿನ ಶಿಕ್ಷೆ ಅತ್ಯಂತ ಭಯಂಕರವಾಗಿತ್ತು. ಸುಮಾರು 11x7 ಅಡಿ ರೂಮಲ್ಲೇ ವರ್ಷಾನ್ಗಂಟ್ಲೆ ಒಬ್ಬರೇ ಇರಬೇಕಾಗಿತ್ತು. ಊಟ, ನಿದ್ದೆ ಮತ್ತೆ ಮಲ ವಿಸರ್ಜನೆ ಸೇರಿದಂತೆ ಎಲ್ಲ ಅಲ್ಲೇ ಇರ್ತಿತ್ತು. ಯಾರೊಂದಿಗೂ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ. ಅಷ್ಟೊಂದು ಮಾನಸಿಕವಾಗಿ ಹಿಂಸೆಯನ್ನ ಕೊಡ್ತಾ ಇದ್ರು. ಆ ರೂಮಲ್ಲಿ ಹಲ್ಲಿ ಹಾವುಗಳನ್ನೆಲ್ಲ ಬಿಡ್ತಾ ಇದ್ರು. ಸ್ನಾನ ಮಾಡಕ್ ಕೂಡ ಅವಕಾಶ ಕೊಡ್ತಾ ಇರಲಿಲ್ಲ. ಅಷ್ಟೊಂದು ಭಯಂಕರವಾದ ಶಿಕ್ಷೆ ನೀಡ್ತಾ ಇದ್ರು. ಸಾವರ್ಕರ್ ಅವರು ಅದೇಗೋ 10-12 ವರ್ಷ ಕಳೆದ್ಬಿಟ್ರು. ಅದಾದ್ಮೇಲೆ ಮಹಾರಾಷ್ಟ್ರ ಜೈಲಿಗೆ ಶಿಫ್ಟ್ ಮಾಡಿ ಮತ್ತೆ 13 ವರ್ಷ ಶಿಕ್ಷೆ ನೀಡಲಾಯಿತು. ಸಾವರ್ಕರ್ ಇದ್ಯಾವುದಕ್ಕೂ ಹಿಂಜರಿಲಿಲ್ಲ. ಸಾವರ್ಕರ್ ಅವರು ಬರವಣಿಗೆ ಅಂದ್ರೆ ತುಂಬಾ ಇಷ್ಟಪಡ್ತಾ ಇದ್ರು. ಆದ್ರೆ ಸೆಲ್ಯುಲರ್ ಜೈಲ್ನಲ್ಲಿ ಪೆನ್ನು ಪೇಪರ್ ಅವ್ರು ಕೊಡ್ಲೇ ಇಲ್ಲ. ಹೀಗಾಗಿ ಸಾವರ್ಕರ್ ಅವರು ತಮ್ಮ ಉಗುರುಗಳಿಂದ ಜೈಲಿನ ಗೋಡೆಗಳ ಮೇಲೆ ಸುಮಾರು 6,000 ಕವಿತೆಗಳನ್ನು ಬರೆದ್ರು. ಬ್ರಿಟಿಷ್ ಅಧಿಕಾರಿಗಳು ಪ್ರತಿ ವರ್ಷ ಬಂದು ಆ ಗೋಡೆಗಳಿಗೆಲ್ಲ ಬಣ್ಣ ಹಚ್ತಾ ಇದ್ರು. ಹೀಗಾಗಿ ಸಾವರ್ಕರ್ ಅವರು ಆ 6,000 ಕವಿತೆಗಳನ್ನ ಬಾಹಿಪಾಠ ಮಾಡಿದ್ರು.
ಮುಂದೆ 1936-37ರಲ್ಲಿ ಷರತ್ತುಬದ್ಧ ಜಾಮೀನು ನೀಡಿದ್ರು. ಜೈಲಿನಿಂದ ಹೊರಗಡೆ ಬಂದ ಸಾವರ್ಕರ್ ಅವರು ಜಾತಿ ಪದ್ಧತಿ ವಿರುದ್ಧ ಧ್ವನಿ ಎತ್ತಿದ್ರು. ಅಖಂಡ ಭಾರತದ ಕಲ್ಪನೆ ಕಂಡ್ರು. ಸಾವರ್ಕರ್ ಅವರು ಯಾವುದೇ ಕಾರಣಕ್ಕೂ ತಮ್ಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪುಸ್ತಕ ಪಬ್ಲಿಷ್ ಮಾಡಬಾರ್ದು ಅಂತ ಬ್ರಿಟಿಷರು ನಿರ್ಬಂಧನೆ ಹೇರಿದ್ರು. ಆದ್ರೂ ಕೂಡ ಈ ಪುಸ್ತಕ 3 ಬಾರಿ ಪಬ್ಲಿಷ್ ಆಯ್ತು. ಮೊದಲಿಗೆ ಬಿಕಾಜಿ ಕಾಮಾ ಅವರು ಪಬ್ಲಿಷ್ ಮಾಡಿದ್ರೆ, ನಂತರದಲ್ಲಿ ಭಗತ್ ಸಿಂಗ್ ಮತ್ತೆ ಸುಭಾಷ್ ಚಂದ್ರ ಬೋಸ್ ಅವರು ಪಬ್ಲಿಷ್ ಮಾಡ್ತಾರೆ. ಸಾವರ್ಕರ್ ಅವರು ಇಟಲಿ, ಫ್ರಾನ್ಸಿನ ಚಳವಳಿಗಳಿಂದ ಪ್ರೇರಿತರಾಗಿದ್ರು. ಹೀಗಾಗಿ 1904ರಲ್ಲಿ ಮಿತ್ರ ಮೇಳ ಅಂತ ಸಂಘಟನೆ ಕಟ್ತಾರೆ. ಮುಂದೆ ಅದಕ್ಕೆ ಅಭಿನವ ಭಾರತ ಅಂತ ಹೆಸರು ಕೊಡ್ತಾರೆ. ಈ ಸಂಘಟನೆಯಲ್ಲಿ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಬೇಕು ಅಂತ ತರಬೇತಿ ನೀಡ್ತಾ ಇದ್ರು. ಅಷ್ಟೇ ಅಲ್ಲದೆ ಶಸ್ತ್ರಾಭ್ಯಾಸ ಕೂಡ ಮಾಡಿಸ್ತಾ ಇದ್ರು. ಸಾವರ್ಕರ್ ಅವರು ಭಾರತೀಯರಿಗಾಗಿ ಹಿಂದುತ್ವ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಒಂದು ಪುಸ್ತಕ ಬರೆದ್ರು. ಅದರಲ್ಲಿ ಭಾರತದ ಭವ್ಯ ಸಂಸ್ಕೃತಿ ಬಗ್ಗೆ ಹೇಳ್ಕೊಟ್ರು. ಪತಿತ ಪಾವನ ಅಂತ ಒಂದು ಮಂದಿರ ಕೂಡ ಕಟ್ಸಿದ್ರು. ಅಲ್ಲಿ ಮುಕ್ತವಾಗಿ ಎಲ್ಲರೂ ಪೂಜೆ ಮಾಡುವಂತೆ ಅವಕಾಶ ಕಲ್ಪಿಸಿಕೊಟ್ರು. ಸಾವರ್ಕರ್ ಅವರು 1947ರಲ್ಲಿ ಗಾಂಧೀಜಿಯವರೊಂದಿಗೆ ಜಾತಿ ಪದ್ಧತಿ ಮೇಲೆ ಮತ್ತೊಂದು ಡಿಬೇಟ್ ಮಾಡ್ತಾರೆ. ಹಿಂದೂ ಧರ್ಮದ ಒಂದು ಅನಿಷ್ಟ ಅಂಗವಾಗಿರೋ ಜಾತಿ ಪದ್ಧತಿಯನ್ನೇ ತೊಡೆದು ಹಾಕೋಣ ಅಂತ ಹೇಳ್ತಾರೆ. ಪ್ರತ್ಯಕ್ಷವಾಗಿರ್ಲಿ ಅಥವಾ ಪರೋಕ್ಷವಾಗಿರ್ಲಿ ಹೇಗಾದ್ರೂ ಮಾಡಿ ಬ್ರಿಟಿಷರನ್ನ ಭಾರತದಿಂದ ಹೊರಗೆ ಹಾಕ್ಲೇಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಅಂದಿನ ನಾಯಕರು ಕ್ರಾಂತಿಕಾರಿ ಸಾವರ್ಕರ್ ಅವರನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ. 1948ರಲ್ಲಿ ನಾಥುರಾಮ್ ಗೋಡ್ಸೆ ಗಾಂಧೀಜಿಯವರನ್ನ ಹತ್ಯೆ ಮಾಡ್ತಾನೆ. ಈ ಒಂದು ಹತ್ಯೆಯಲ್ಲಿ ಸಾವರ್ಕರ್ ಅವರ ಕೈವಾಡ ಇದೆ ಅಂತ ಸುದ್ದಿ ಹಬ್ಬಿಸಲಾಗುತ್ತೆ. ಹೀಗಾಗಿ ಇದನ್ನ ಇನ್ವೆಸ್ಟಿಗೇಟ್ ಮಾಡೋಕೆ ಅನೇಕ ಕಮಿಟಿಗಳನ್ನ ಸೆಟಪ್ ಮಾಡ್ತಾರೆ. ಆ ಕಮಿಟಿಗಳಲ್ಲಿ ಅನೇಕ ಕಮಿಟಿಗಳು ಗಾಂಧೀಜಿಯವರ ಹತ್ಯೆಯಲ್ಲಿ ಸಾವರ್ಕರ್ ಅವರ ಯಾವ ಪಾತ್ರ ಕೂಡ ಇಲ್ಲ ಅಂತ ಹೇಳ್ತವೆ. ಆದರೆ ನಮ್ಮ ಅನೇಕ ಭಾರತೀಯರು ಅದನ್ನು ಒಪ್ಪಲೇ ಇಲ್ಲ. ಗಾಂಧೀಜಿಯವರ ಹತ್ಯೆಯಲ್ಲಿ ಸಾವರ್ಕರ್ ಅವರ ಪಾತ್ರ ಇದೆ ಅಂತ ಸಾವರ್ಕರ್ ಅವರ ಸಹೋದರನ ಹೊಡೆದು ಸಾಯಿಸ್ತಾರೆ. ಪ್ರತಿಯೊಂದು ಸುದ್ದಿವಾಹಿನಿಗಳು ಕೂಡ ಸಾವರ್ಕರ್ ಅವರನ್ನ ದೇಶ ದ್ರೋಹಿ ಅಂತ ಕರೆಯೋಕೆ ಶುರು ಮಾಡುತ್ತವೆ. ಭಾರತ ಮಾತೆಯ ಸ್ವತಂತ್ರತೆಗಾಗಿ ತನ್ನ ಪ್ರಾಣ ಪಣ ಇಟ್ಟ ಆ ಕ್ರಾಂತಿಕಾರಿ ಕೊನೆ ಕ್ಷಣಗಳಲ್ಲಿ ಬಹಳ ನೊಂದ್ಕೋತಾರೆ. ಮುಂದೆ ಅವರು ಊಟ, ನೀರು, ನಿದ್ರೆಗಳನ್ನೆಲ್ಲ ತ್ಯಜಿಸಿ ಸನ್ಯಾಸಿ ಅಂತ ಆಗ್ಬಿಡ್ತಾರೆ. ಕೊನೆಗೆ 1966ರಲ್ಲಿ ಮರಣ ಹೊಂತಾರೆ. ಇದಾದ ಅನೇಕ ವರ್ಷಗಳ ನಂತರ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಸಾವರ್ಕರ್ ಅವರ ಹೆಸರಿನ ಮೇಲೆ ಸ್ಟಾಂಪ್ ಹೊರಡಿಸ್ತಾರೆ. 2003 ಮತ್ತು 2004ರಲ್ಲಿ ಭಾರತದ ಪಾರ್ಲಿಮೆಂಟ್ನಲ್ಲಿ ಸಾವರ್ಕರ್ ಅವರ ಭಾವಚಿತ್ರ ಪ್ರತಿಷ್ಠಾಪನೆ ಮಾಡ್ತಾರೆ. ಇತ್ತೀಚೆಗೆ 2018ರಲ್ಲಿ ಸರ್ಕಾರದಿಂದ ರಚಿಸಲ್ಪಟ್ಟ ಒಂದು ಕಮಿಟಿ ಗಾಂಧೀಜಿಯವರ ಹತ್ಯೆಯಲ್ಲಿ ಸಾವರ್ಕರ್ ಅವರ ಯಾವ ಪಾತ್ರನೂ ಇಲ್ಲ ಅಂತ ಕ್ಲೀನ್ ಚೀಟ್ ನೀಡುತ್ತೆ. ಇನ್ನೊಂದು ದುಃಖಕರ ಸಂಗತಿ ಅಂದ್ರೆ ಭಾರತದಲ್ಲಿ ಇನ್ನೂ ಕೂಡ ಅನೇಕರು ಸಾವರ್ಕರ್ ಅವರನ್ನ ಬ್ರಿಟಿಷರ ಏಜೆಂಟ್ ಅಂತ ಕರೀತಾರೆ. ಸಾವರ್ಕರ್ ಒಬ್ಬ ಹೇಡಿ ಅಂತ ಕರೀತಾರೆ. ಇಂತಹ ವೀರ ಕ್ರಾಂತಿಕಾರಿಯನ್ನ ಹೇಡಿ ಅಂತ ಕರೀತಿದ್ದಾರೆ. ಬಹುಶಃ ಇದಕ್ಕಿಂತ ದುರಂತ ಬೇರೆ ಏನೂ ಆಗೋಕ್ ಸಾಧ್ಯವೇ ಇಲ್ಲ. ಇದಕ್ಕೆ ನೀವೇನಂತೀರಾ ನನಗೆ ತಿಳಿಸಿ. ನಾವೆಲ್ಲ ಸೇರಿ ಈ ವೀರ ಕ್ರಾಂತಿಕಾರಿಗೊಂದು ಸೆಲ್ಯೂಟ್ ಮಾಡೋಣ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಬೇರೇನೂ ಬೇಡ, ಜೈ ಹಿಂದ್ ಅಂತ ಕಮೆಂಟಲ್ಲಿ ಬರೀರಿ ಸಾಕು. ನಮಸ್ಕಾರ. ಜೈ ಹಿಂದ್.